ಶ್ರೀಗುರುಭ್ಯೋ ನಮಃ ಹರಿ ಓಂ. ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳ ಸಲ್ಲಿಸುತ್ತಾ, ಇವತ್ತಿನ ದಿನ ಬ್ರಹ್ಮಾಂಡವನ್ನು ಬೆಳಗ ಬಂದ ಆಧ್ಯಾತ್ಮಿಕದ ಮೇರು ಶಿಖರವನ್ನು ಮುಟ್ಟಿದ ಚೈತನ್ಯ ಮೂರ್ತಿಯಾದ ಜ್ಞಾನದ ಶಿಖರವನ್ನು ಮುಟ್ಟಿರ್ತಕ್ಕಂಥ ಕರುಣಾಸಾಗರನು ನಮ್ಮ ಹೆಮ್ಮೆಯ ಅಜಾತ ನಾಗಲಿಂಗ ಸ್ವಾಮೀಜಿಯವರ ಜೀವನದ ಜನನದ ಹೇಗೆ ಆಯಿತು ಅನ್ನೋದನ್ನು ನೋಡೋಣ. ಅವರ ಜೀವನದ 2 ನುಡಿಗಳನ್ನು ನೋಡೋಣ. ಪುಣ್ಯ ಭೂಮಿಯಾದ ನಮ್ಮ ಭರತ ಖಂಡದಲ್ಲಿ ಶತಮಾನಗಳಿಂದಲೂ ಮಹಾನ್ ಸತ್ಪುರುಷರು, ಶರಣರು, ತಪಸ್ವಿಗಳ ಪವಾಡ ಪುರುಷರು, ಮಹಾತ್ಮರು, ಅನೇಕ ಮಂದಿ ಮಹಿಮಾ ಪುರುಷರು, ಲೀಲಾಮೂರ್ತಿಗಳು ಆ ಅನಾದಿ ಕಾಲದಿಂದಲೂ ಆಗಿ ಹೋಗಿದ್ದಾರೆ. ಇಂಥ ಪುಣ್ಯಭೂಮಿಯಲ್ಲಿ ಅವತಾರವೆತ್ತಿ ತಮ್ಮ ಲೀಲಾ ಮಹಿಮೆಯನ್ನು ಭಕ್ತರಿಗೆ ತೋರಿಸಿ ಭಕ್ತರನ್ನು ಉದ್ಧಾರ ಮಾಡಿದ ಮಹಿಮಾ ಪುರುಷರಲ್ಲಿ ಅಗ್ರಗಣ್ಯರಾದ ನಾಗಲಿಂಗ ಸ್ವಾಮೀಜಿಯವರು ಪವಾಡ ಪುರುಷರಾಗಿ ಮೆರೆದರು. ಅಷ್ಟೇ ಅಲ್ಲ, ಅವರ ಲೀಲೆಯು ಅಗಾಧವಾದದ್ದು. ಅದು ಅಲ್ಲದೆ ಭಕ್ತರಿಗೆ ಭೀತಿಯನ್ನುಂಟಾಗುವಂತೆ ಮನವರಿಕೆಯಾದವು. ಆದ್ದರಿಂದ ಅವರ ಆದಿ ಪರಂಪರೆಯನ್ನು ನಾವು 2 ಹಿತನುಡಿಗಳಿಂದ ನೋಡೋಣ. ನಾಗಲಿಂಗ ಸ್ವಾಮೀಜಿಯವರ ಮೂಲತಃ ಜನನ ಹೇಗೆ ಆಯಿತು? ಒಬ್ಬೊಬ್ಬ ಸತ್ಪುರುಷರದು ಒಂದೊಂದು ರೀತಿ, ಅವರವರ ಇರುವಿಕೆ ರೀತಿ, ವೈಶಿಷ್ಟ್ಯ ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತದೆ. ಈ ಚರಿತ್ರ ನಾಯಕರು ನಿಜಾಮ ಇಲಾಖೆ ವಾಸವಿ ತಾಲೂಕಿನಲ್ಲಿ ಜವಳಗಿ ಎಂಬ ಪುಣ್ಯಭೂಮಿಯಲ್ಲಿ ಶ್ರೀಮುಖ ನಾಮ ಸಂವತ್ಸರದಲ್ಲಿ ಶ್ರಾವಣ ಶುಕ್ಲ ಪಕ್ಷ ಪೌರ್ಣಿಮೆಯ ಮಂಗಳವಾರದಲ್ಲಿ ಪ್ರಾತಃ ಕಾಲ ಸರಿಯಾಗಿ ಭಾಸ್ಕರನ ಹೊರಗಿನ ಅಂಗಳದಲ್ಲಿ ಜನನವಾಯಿತು. ಬಂಗಾರ ಕಿರಣಗಳು ಬೀಳುವ ಸುಸಮಯದಲ್ಲಿ ತಂಗಾಳಿ ಸುಳಿಯುವ ಶುಭ ಮಾನಸದಲ್ಲಿ ಈ ಚರಿತ್ರ ನಾಯಕನ ಜನನವಾಯಿತು. ಕಮ್ಮಾರ ಮನುವಂಶದಲ್ಲಿ ಸಾನಗ ಗೋತ್ರಸ್ಥರಾದ ಬಾಲ್ಯ ಇಂಥ ಒಬ್ಬರ ಮನೆತನದಲ್ಲಿ ಜನ್ಮ ತಾಳಿದ್ದು. ಆ ಮನೆತನಕ್ಕೆ ಈ ಮಹಿಮಾ ಪುರುಷ ಬರುವುದರಿಂದ ಭಾಗ್ಯಶಾಲಿಯಾದ ಮಾನಪ್ಪನವರು ಇವರ ತಂದೆ. ಇವರ ಜಾತಕ ಪಕ್ಷಿಯನ್ನು ಸಾತ್ವಿಹನಿಗಾಗಿ ಅಹೋರಾತ್ರಿ ಕಾಯುತ್ತಿದ್ದಂತೆ ಸತ್ಪುರುಷನು ತಮ್ಮ ವಂಶವನ್ನು ಪ್ರಕಾಶಮಾನಗೊಳಿಸಲು ಬಂದಿರತಕ್ಕಂಥ ಸದ್ಗುಣ ಸಂಪನ್ನನು ಪುತ್ರನನ್ನು ಬಯಸಿದ. ಇವರ ತಾಯಿ ಸುಶೀಲೆಯು ಸದ್ಗುಣಿಯೂ ಆಗಿದ್ದಳು, ಪತಿಭಕ್ತಿಯ ಪಾರಾಯಣಳಾಗಿದ್ದಳು. ಆಗ ನಮ್ಮ ನಾಗಲಿಂಗನವರು ಉದರದಲ್ಲಿ ಬೀದಿಯ ಚಂದಿರನ್ನು ಪೌರ್ಣಿಮೆಯವರೆಗೆ ಪ್ರಫುಲ್ಲಿತ ಪ್ರಕಾಶದೊಂದಿಗೆ ವಿಕಾಸಗೊಳ್ಳುವಂತೆ ನಮ್ಮ ಚರಿತ್ರ ನಾಯಕರ ಜನನವಾಯಿತು. ಇವರು ಜನಿಸಿದ ನಾಡು ಜ್ಯೋತಿಯ ಪ್ರಕಾಶದಿಂದ ಕತ್ತಲೆಯು ತೋರಿ, ಎಂಥ ಒಂದು ಕತ್ತಲೆ ಇದ್ದರೂ ಕೂಡ ಒಂದು ಪ್ರಕಾಶಮಾನವಾದ ದಿವ್ಯ ತೇಜಸ್ಸಿನಿಂದ ಹೊಳೆಯತೊಡಗಿತ್ತು. ಸ್ಪರ್ಶಮಣಿಯು ಸ್ಪರ್ಶದಿಂದಲೇ ಕಬ್ಬಿಣವು ಬಂಗಾರವಾದಂತೆ ಅಲ್ಲಿ ವಾಸಿಸುವಂಥ ಭಕ್ತರ ದುರ್ಗುಣಗಳು ದೂರ ಆಗಿ, ದಾರಿದ್ರ್ಯ ನಿವಾರಣೆಯಾಗಿ, ಧನ ಕನಕ ಸಂಪತ್ಭರಿತವಾಗಿ ಎಲ್ಲ ನದಿ ಝರಿಗಳೆಲ್ಲವೂ ತುಂಬಿ ಹರಿತಿದ್ದು ಪವಾಡ ಪುರುಷನ ಪುಣ್ಯಭೂಮಿ ಎಂದು ಪ್ರಖ್ಯಾತವಾಯಿತು ಆ ನೆಲ. ಅಲ್ಲಿ ಎಲ್ಲ ಮತಾಭಿಮಾನಿಗಳು ಈತನ ಲೀಲಾಜಾಲಗಳಿಗೆ ಮನಸೋತು ಮಂಕಾಗಿದ್ದರು. ಯಾಕೆಂದರೆ ನಮ್ಮ ಲೀಲಾ ಮೂರ್ತಿಯು ಬಾಲ್ಯದಲ್ಲಿ ಒಳ್ಳೆಯ ಲಕ್ಷಣವತ್ತಾಗಿಯೂ ದೃಢಕಾಯನಾಗಿಯೂ ಒಳ್ಳೆಯ ತೇಜಸ್ವಿಯಾಗಿಯೂ ಪ್ರಫುಲ್ಲಿತ ಮುಖದವನು ಅಲ್ಲದೆ ಅಚ್ಚುಕಟ್ಟಾದ ದೇಹ, ವಿಶಾಲ ನೇತ್ರಧಾರಿಯು, ತುಂಬುಗಲ್ಲದ ನಗುಮೊಗದ ಚೆಲುವಿನೀತ. ಇವನು ಯಾವಾಗಲೂ ತ್ರಿಪುಂಡಭರಿತ ಪನಿವುಳ್ಳವನಾಗಿರುತ್ತಿದ್ದನು. ಎಂಥವನು ಕೂಡ ಈತನನ್ನು ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನ್ನುವ ನಸುಗಪ್ಪಿನ ಅಂದವು ಈತನ ಮುಖದಲ್ಲೇ ಲಾಸ್ಯವಾಡುತ್ತಿತ್ತು. ಆದ್ದರಿಂದ ಇಂಥ ವಿಶಾಲಾಕ್ಷ ಮೂರ್ತಿಯು ಜನಿಸಲಿಕ್ಕೆ ಆತನ ತಾಯಿಯವರು ಆದ ನಾಗಲಿಂಗನಮ್ಮರು, ತಾಯಿ ಹೆಸರು ನಾಗಲಿಂಗಮ್ಮ, ಪುಣ್ಯಕ್ಕೆ ಹಿನ್ನೆಲೆಯುಂಟು. ಆ ತಾಯಿದು ಮಹಾಪುಣ್ಯದಿಂದಲೇ ಅಂಥ ಪುಣ್ಯ ಗರ್ಭದಲ್ಲಿ ನಮ್ಮ ಮಹಿಮಾ ಪುರುಷನ ಅವತಾರವು ಜನ್ಮ ತಾಳಿದರು. ಅದೇನೆಂದರೆ ಈ ನಾಗಮ್ಮನಾಗಿರ್ತಕ್ಕಂಥವಳು ಸತ್ಪುರುಷರ ಹಾಗೂ ಸಾಧು ಸಂತರ ಸೇವೆ ಅಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ. ಎಲ್ಲರೂ ಆ ತಾಯಿಗೆ, ಅಮ್ಮ ನೀನು ಒಳ್ಳೆಯ ಮಗನನ್ನು, ಒಳ್ಳೆಯ ತೇಜಸ್ವಿಯ ಗುಣದವನನ್ನು ಪಡೆದಿದ್ದೀಯ, ಒಳ್ಳೆಯ ಕೀರ್ತಿ ಕಳಶ ಪ್ರಾಯನಾಗಿ ಬೆಳೆಯುತ್ತಾನೆ, ಅಲ್ಲದೆ ಈತನೊಬ್ಬ ವರ್ಧಿ ಪುರುಷನಾಗುತ್ತಾನೆಂದೇ
ಹರಿಸಿ ಆಶೀರ್ವದಿಸಿದರು. ಅಲ್ಲದೆ ಬಾಲ್ಯದಲ್ಲಿ ಈತನ ತೊದಲ್ನುಡಿಗಳು ಮಾರು ಹೋದವರು ಸಾಕಷ್ಟು ಜನ. ಈತನ ಪ್ರಕೃತಿ ವಿಕಾಸವಾದಂತೆ ಈತನ ಬುದ್ಧಿಯು ಕೂಡ ಪ್ರಕಾಶಮಾನವಾಗುತ್ತಿತ್ತು. ಬಾಲ್ಯದಲ್ಲಿ ಈತನು ಶಿಕ್ಷಣ ರಂಗಕ್ಕೆ ಇಳಿಯುವ ಮುನ್ನವೇ ಈತನ ನಡೆ, ನುಡಿ, ಆಟ ಪಾಠಗಳ ರೀತಿಯೇ ಬೇರೆಯಾಗಿತ್ತು. ಎಲ್ಲ ಮಕ್ಕಳ ಇರುವ ಹಾಗೆ ಇರಲಿಲ್ಲ. ಬಾಲ್ಯದಲ್ಲಿನೇ ವೈಶಿಷ್ಟ್ಯತೆಯಿಂದ ಕೂಡಿದ ನಮ್ಮ ಹೆಮ್ಮೆಯ ನಾಗಲಿಂಗ ಸ್ವಾಮೀಜಿಯವರು. ಇವನ ಈ ನಡೆ ನುಡಿಯನ್ನು ನೋಡಿದಾಗ ತಂದೆ ತಾಯಿಗಳು ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದರು. ಆದರೆ ಅವರಿಗೆ ಕಮ್ಮಾರ ಉದ್ಯೋಗವನ್ನೇ ವೃತ್ತಿಯನ್ನಾಗಿಟ್ಟುಕೊಂಡು ತನ್ನ 4 ಮಂದಿ ಪುತ್ರರನ್ನು, ಚಿಕ್ಕ ಕುಟುಂಬವನ್ನು ಯಾವ ಅಡ್ಡಿ ಆತಂಕವಿಲ್ಲದೆ ಸಾಗಿಸಿಕೊಂಡು ಹೋಗುತ್ತಿದ್ದರು. ಮಾನಪ್ಪನವರು 4 ಮಂದಿ ಪುತ್ರರಲ್ಲಿ 4ನೆಯವರೇ ನಮ್ಮ ನಾಗಲಿಂಗಜ್ಜವರು. ಇವರನ್ನು ಅಕ್ಷರಾಭ್ಯಾಸಕ್ಕಾಗಿ ಹಾಗೂ ಹೀಗೋ ಮಾಡಿ ಗುರುಗಳ ಬಳಿ 3 ವರ್ಷ ಅಭ್ಯಾಸ ಮಾಡಿಸಿದರು. ನಮ್ಮ ನಾಗಲಿಂಗ ಸ್ವಾಮೀಜಿಯವರು ಬಾಲ್ಯದಲ್ಲಿ ತನ್ನ ಒಂದು 7-8ನೇ ವಯಸ್ಸಿನಲ್ಲಿ ಕೊನೆಯಲ್ಲಿ ಒಂದು ತರಹದ ವಿಚಿತ್ರ ವರ್ತನೆಯನ್ನು ಮಾಡಲಾರಂಭಿಸಿದರು. ಅದು ಹೇಗೆಂದರೆ, ಆತನ ಪ್ರತಿನಿತ್ಯ ಶಾಲೆಗೆ ಹೋಗಿ ಬರುತ್ತಿದ್ದನು. ಆದರೆ ಒಂದು ದಿವಸ ಶಾಲೆ ಬಿಟ್ಟ ನಂತರ ತನ್ನ ಗೆಳೆಯರೊಂದಿಗೆ ಒಳ್ಳೆಯ ಹಸನ್ಮುಖನಾಗಿ ಮನೆಗೆ ಬಂದನು. ತನ್ನದೇ ಆದ ಒಂದು ಸ್ಥಳದಲ್ಲಿ ಪಾಠ ಪುಸ್ತಕಗಳನ್ನು ಇರಿಸಿ ಪಾಕಶಾಲೆಗೆ ಅವಸರ ಮಾಡಿ ಹೋಗುವಷ್ಟರಲ್ಲಿ ನಿತ್ಯ ಇರದ ಬದಲಾವಣೆಗಳೇ ಆಗುತ್ತಿದ್ದವು. ಅಂದರೆ ಅದರ ಕದ ಹಾಕಿತ್ತು. ಅದನ್ನು ನೋಡಿದನು. ಆದರೆ ತಾಯಿಯಾದ ನಾಗಮ್ಮನವರು ಬಾಗಿಲ ಮುಂದೆ ಮಾಡಿ ಬಚ್ಚಲದಲ್ಲಿ ಸ್ನಾನ ಕೂತಿದ್ರು. ಆ ಸಮಯದಲ್ಲೇ ನಾಗಲಿಂಗನು ಒಳಗೆ ಪ್ರವೇಶ ಮಾಡ್ತಾನೆ. ಕದವನ ನೂಕತೊಡಗಿದ್ದಾಗ ತಾಯಿ ಹೇಳುತ್ತಾಳೆ, ತಡ್ಕೋ, ನಾನು ಈಗ ಆ ಶಬ್ದವನ್ನು ಕೇಳಿಸಿದ ತಾಯಿ ಹೇಳುತ್ತಾಳೆ, ನಾನು ಸ್ನಾನಕ್ಕೆ ಕೂತಿದ್ದೇನೆ, ಒಳಗಡೆ ಬರಬೇಡ, ಅಲ್ಲೇ ನಿಂತ್ಕೋ ಬಾಗಿಲಲ್ಲಿ ಅಂತ ಹೇಳ್ತಾಳೆ. ಆಗ ನಮ್ಮ ಪುರುಷನು, ಯಾಕಮ್ಮ, ನಾನು ನಿನ್ನ ಮಗ ನಾಗಲಿಂಗ, ನಾನು ಬಂದ ದಾರಿ ನೋಡಿದರೆ ಏನು ತಪ್ಪಮ್ಮ ಅಂತ ಕೇಳ್ತಾಳೆ. ಅದನ್ನು ಕೇಳಿ ತಾಯಿ ತುಂಬ ನಾಚಿಕೆ ಪಟ್ಕೊಂಡು ಹೇಳ್ತಾಳೆ, ಕದವನ್ನು ತೆರೆಯಬೇಡ ನಾಗಲಿಂಗ, ನಾನು ಬಚ್ಚಲ ಮನೆ ಜಾಗಕ್ಕೆ ಕೂತಿದ್ದೇನೆ ಎಂದು ಅಂದಳು. ಅದನ್ನು ಕೇಳದೆ ಲೆಕ್ಕಿಸದಿದ್ದು ಮತ್ತೆ ಕದವ ನೂಕತೊಡಗಿದ್ದ. ಅವಳಿಗೆ ಸಿಡಿಲು ಬಡದಂತಾಯಿತು. ಆಗ ಹೇಳಿದಳು, ನಾನು ನೋಡಿದರೆ ದೋಷವೇನಮ್ಮ ಅಂತ ಹೇಳಿದಲ್ಲ, ನಾನು ಬಂದ ದಾರಿಯನ್ನು. ಅವಾಗ ಮತ್ತೆ ಆ ಪಾತಿವೃತ್ಯ ಮುನಿಯಾಗಿರ್ತಕ್ಕಂಥ ಮಹಾತಾಯಿಗೆ ನೋವಾಗುತ್ತದೆ. ತಾಯಿ ನಾಗಮ್ಮನವರು ಸಿಡಿಲು ಬಡದಂತಾಗಿ ಒಳ್ಳೆಯ ಸಿಟ್ಟಿನಿಂದ ಅರ್ಥಗರ್ಭಿತವಾದ ಮಗನ ಮಾತನ್ನು ಕೇಳದೆ ತಾಯಿಯು, ತೋ ಪಾಪಿ, ಕೆನ್ನೆಯ ಮೇಲೆ ಹೊಡೆದೇನು, ನಡೆಯಾಚೆ ನೀನು ಎಂದು ಗದರಿಸಿದಳು. ಅದನ್ನು ಕೇಳಿದ ನಾಗಲಿಂಗನ ರೋಗಿ ಬಯಸಿದ್ದು ಅದನ್ನೇ, ವೈದ್ಯ ಹೇಳಿದ್ದು ಅದನ್ನೇ ಅಂದಂಗಾಯಿತು. ವೈದ್ಯ ತಟ್ಟನೆ ಇಲ್ಲಿ ಏನು ಮಾಡಿಬಿಟ್ಟ ನಾಗಲಿಂಗಾಜ್ಜರು, ಮಿಟುಕಿಸದೆ ಸ್ತಂಭಭೂತನಾಗಿ, ತಾಯಿ ನಿನ್ನಾಜ್ಞೆ ಎಂದು ವಾಪಸ್ ಏನು ಮಾತಾಡ್ದ. ತಾಯಿ, ನಿನ್ನಾಜ್ಞೆ ಸಿಕ್ಕಾಯ್ತು, ನಾನು ನಿನ್ನ ಪಾರಮಾರ್ಥ ಜೀವನಕ್ಕೆ ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆಂದು ಹೊರಟೇ ಬಿಟ್ರು. ತದನಂತರ ನಾಗಮ್ಮ ತಾಯಿಯು ಸ್ನಾನ ಮಾಡಿ ಅರಿವೆಯನ್ನು ಉಟ್ಟುಕೊಂಡು ಕದವನ್ನು ತೆರೆದು ನಾಗಲಿಂಗ ನಾಗಲಿಂಗ ಎಂದು ಕೂಗಿದಳು. ತನ್ನ ಕೂಗಿಗೆ ಪ್ರತಿಯಾಗಿ ಉತ್ತರ ಭಾರತಕ್ಕೆ ತೊಲಬಾಗಿಲ ದಾಟಿ ಬಂದು ನಾಗಮ್ಮ ನೋಡುತ್ತಾಳೆ. ಅಲ್ಲಿಯೂ ಕೂಡ ನಾಗಲಿಂಗ ನಾಗಲಿಂಗ ಎಂದು ಒಂದೇ ಸವನೆ ಕೂಗುತ್ತಾಳೆ. ಆದರೆ ಯಾವುದೇ ದಿಕ್ಕಿನಿಂದಲೂ ಪ್ರತಿಕ್ರಿಯೆ ಬರದೇ ಇದ್ದಾಗ ಆಗ ನಾಗಲಿಂಗಮ್ಮನಿಗೆ ಏನು ದಿಕ್ಕು ತೋಚಂಗಿಲ್ಲ. ಓಣಿ ಅಲ್ಲದೆ ಮನೆಯವರನ್ನು ಹುಡುಕಿ ಕೇಳಿ ಬರ್ತಾಳೆ. ಅಲ್ಲದೆ ಊರು ಹೊರಗೆ ಇರುವ ಹಾಳು ದೇವಾಲಯವನ್ನು ಕೂಡ ಮಠ ಮಾನ್ಯ ಸುತ್ತಿ ಬಂಡಾದಳು. ಆದರೆ ಮಗನ ಸುಳಿವು ಎಲ್ಲಿ ಕೂಡ ಸಿಗಲಿಲ್ಲ. ಅಷ್ಟರದಲ್ಲಿ ಓಣಿಯ ಅಕ್ಕಪಕ್ಕದ ಜನರೆಲ್ಲ ನೆರೆದಿದ್ದರು. ಅದು ಸಮಾಚಾರವನ್ನು ನಾಗಮ್ಮನ ಬಾಯಿಯಿಂದ ಕೇಳುವವರು ಅಲ್ಲದೆ ಈತನು ಹಠಮಾರಿ ಹಿಡಿದಿದ್ದನ್ನು ಬಿಡ್ತಕ್ಕಂಥವನಲ್ಲ. ಎಲ್ಲಿಯೋ ಊರು ಬಿಟ್ಟು ಹೋಗಿರಬೇಕೆಂದು ಜನರು ತಮ್ಮೊಳಗೆ ಆಡಿಕೊಳ್ಳುತ್ತಿದ್ದರು. ಕೆಲವರು ಸಂಜೆಯೊಳಗಾಗಿ ಬರುವನು, ಯಾಕೆ ಗಾಬರಿಯಾಗುವೆ ತಾಯಿ ಎಂದು ಧೈರ್ಯ ಹೇಳುವರು. ಇನ್ನೂ ಕೆಲವರು ಹೀಗೆ ಆಡಿಕೊಳ್ಳುತ್ತಿದ್ದರು. ಮನೆಯವರಿಗೆಲ್ಲ ಎಲ್ಲಿಲ್ಲದ ಸಂಕಟ, ತಾಯಿಗಂತೂ ಮುಗಿಲೇ ಹರಿದು ಬಿದ್ದಂತಾಯಿತು. ಇದೆಲ್ಲವನ್ನು ನೋಡಿದ ಜನರು ಕೂಡ ಹುಡುಕಿ ಬೇಸತ್ತರು. ಕಡೆಗೆ ಈತನ ಸಹೋದರರು ತಾಯಿಗೆ, ಅಮ್ಮ, ಈತನ ವಿಲಕ್ಷಣವಾದವನು, ಆತನ ವಿಚಾರ ಸೂಕ್ಷ್ಮತೆಯು ನಿಮಗೆ ಗೊತ್ತಿದ್ದೇ ಇದೆ. ಯಾರಿಗಾದರೂ ತಿಳಿದಿದ್ದ ಮೇಲೆ ಮನೆಗೆ ಮತ್ತೆ ಅವನ ಎಲ್ಲಿದ್ದಾನಂತ ಪತ್ತೆ ಹಚ್ತಾರ, ಇರಲಿ ಬಿಡು ಅಂತ ಹೇಳ್ತಾ ಸಮಾಧಾನ ಮಾಡ್ತಾರೆ. ಮನೋವೇಗದಂತೆ ನಡೆದುಕೊಳ್ಳುವಂಥ ತೇಜಸ್ವಿ ಮಹಿಮಾ ಪುರುಷ. ಆತನು ಈ ಲೋಕದ ಮಾನವರಂತೆ ಯಾವ ಆಶೆ ಆಕಾಂಕ್ಷೆಗಳಿಗೆ ಒಳಗಾದವನಲ್ಲ. ಅಂಥವನಿಗೆ ನೀನು ಹೀಗೇಕೆ ಮಾತನಾಡಿದಿ ತಾಯಿ ಎಂದು ತಮ್ಮ ಅಗಲುವಿಕೆಯ ದುಃಖವನ್ನು ತಾಯಿಗೆ ತಿಳಿಯದಂತೆ ಸಂತೈಸಿದರು. ಹೆಂಗೆ ಅವ್ರಿಗೆ ಅನಿಸ್ತದ ಅವ್ರಿಗೆ ತಿಳಿದಂತೆ ಹೇಳಿದರು.
ಪ್ರತಿಯಾಗಿ ನಮಗೆ ದೊರಕುವ ಕಷ್ಟ ಸಾಧ್ಯ. ತಾಯಿ ಎಲ್ಲ ಕಡೆಯಲ್ಲಿ ಹುಡುಕಿದ್ದಾಯಿತು, ಎಲ್ಲಿಯೂ ಆತನ ಸುಳಿವೆ ಹತ್ತಲೊಲ್ಲದು ಎಂದು ನಿಟ್ಟುಸಿರು ಎಳೆದಳು. ಇಷ್ಟಾಗುವುದರೊಳಗೆ ಮಧ್ಯಾಹ್ನ 12 ಗಂಟೆ ಆಯಿತು. ಯಾರೂ ಬಾಯಲ್ಲಿ ನೀರು ಸಹ ಹಾಕಲಿಲ್ಲ. ಎಲ್ಲರೂ ಬಾಯಲ್ಲಿ ಆತನದು ಬರುವಿಕೆಗಾಗಿ ಕಾಯುತ್ತಿದ್ದರು. ನಾಗಲಿಂಗ ಸ್ವಾಮೀಜಿಯವರ ಬಗ್ಗೆ